ಪ್ರಶ್ನೆ ಏನು ಅಂದರೆ, ನಾವು 16ನೇ ತಾರೀಕು ರೈತರೆಲ್ಲ ಸೇರಿ ನಾವು ಹೋರಾಟ ಮಾಡಿದ್ದು, ಪಾದಯಾತ್ರೆ ಮಾಡಿದ್ದು, ಬಸವನಪುರದಿಂದ ಡಿ.ಸಿ ಕಚೇರಿವರೆಗೂ ಮಾಡಿದ್ದು. ಸೊ ಈ ಪಾದಯಾತ್ರೆ ಮಾಡೋದಕ್ಕೆ ಮುಂಚೆ ನಾವು ಅಕ್ವಿರೇಷನ್ ಬೇಡ ಅಂತ ನಾವು ಅರ್ಜಿ ಹಾಕಿದ್ದು. ನಮ್ಗೆ ಯಾವುದೇ ಕಾರಣಕ್ಕೂ ಅಕ್ವಿರೇಷನ್ ಬೇಡ, ನಮ್ಮ ರೈತರುಗಳನ್ನ ಒಕ್ಕಲೆಬ್ಬಿಸಬೇಡಿ ಅಂತ ಹೇಳಿದ್ದು. ಸೊ ಈಗ ಅದು 1 ತಿಂಗಳು ಟೈಮ್ ಅಂತ ಇರುತ್ತೆ. ಆ ಟೈಮ್ ಮುಗಿದ್ಮೇಲೆ ಇವರು ಎಲ್ಲ ಥರದ್ದು ಪಟ್ಟಿ ಮಾಡೋರೆ. ಅಕ್ವೇರ್ ಯಾರಿಗೆ ಬೇಕು, ಯಾರಿಗೆ ಬೇಡ, ಏನು ಬೇಡ, ಯಾರು ಏನು ಅಬ್ಜೆಕ್ಷನ್ ಹಾಕೋರೋ ಇದೆಲ್ಲ ಇಂಡಿಸಿ ಮಾಡೋರೆ. ಮಾಡಿ ಅದರಲ್ಲಿ 99% ರೈತರುಗಳು ಬೇಡ ಅಂತಾನೆ ಇರೋದು. ಅದನ್ನ ಏನ್ ಮಾಡ್ತಾ ಇದ್ದಾರೆ ಈಗ ಅಂದ್ರೆ 15 ಜನ, 25 ಜನನ ಕರೀತಾರೆ. ಏನಂತ, ಈ ಭೂ ಸ್ವಾಧೀನಾಧಿಕಾರಿ ಅಂತ ಒಂದು ಕೋರ್ಟ್ ಹಾಲ್ ಮಾಡ್ಕೊಂಡಿದ್ದಾರೆ ಭೂ ಸ್ವಾಧೀನಾಧಿಕಾರಿ ಅಲ್ಲಿ ಗ್ರೇಟರ್ ಬೆಂಗಳೂರು ಆಫೀಸಲ್ಲಿ. ಅವ್ರೇನ್ ಮಾಡ್ತಾವ್ರೆ, ಅವ್ರ ಅರ್ಜಿಗಳು ಈಗ ನಮ್ಗೆ ಬೇಡ ಅಂತ ಹಾಕಿರ್ತೀವಲ್ವಾ, ಕೆಲವ್ರು ಬೇಕು ಅಂತವ್ರೆ, ಕೆಲವ್ರು ಬೇಡ ಅಂದವ್ರೆ, ಇದನ್ನೆಲ್ಲ ಇಂಗ್ಲಿಷ್ ಏನ್ ಮಾಡ್ತಾವ್ರೆ ಅಂದ್ರೆ ಎಲ್ಲಾರು ಒಬ್ಬರು ಕರೀತಾರೆ. ಏನು, ಬ್ರೈನ್ ನ ವಾಶ್ ಮಾಡೋದಕ್ಕೆ. ಯಾಕೆಂದ್ರೆ ರೈತರುಗಳು ಎಲ್ಲಾರು ಬಂದ್ರೆ ಗಲಾಟೆ ಮಾಡ್ತಾರೆ, ಇನ್ನ ಆಗಲ್ಲ, ರೈತರುಗಳನ್ನ ತಡಿಯಕ್ಕಾಗಲ್ಲ ಅಂತ ಇವ್ರ ಆಫೀಸರ್ಗಳಿಗೆಲ್ಲ ಇವ್ರು ಚೆನ್ನಾಗಿ ಹೇಳ್ಬಿಟ್ಟವ್ರೆ. ಏನಂತ, ನೀವು ಯಾವುದೇ ಕಾರಣಕ್ಕೂ ರೈತರುಗಳನ್ನ ಕರೀರಿ, ಅವ್ರನ್ನ ಮೈಂಡ್ ವಾಶ್ ಮಾಡಿ ಅಂತ. ಆ ಉದ್ದೇಶದಲ್ಲಿ ಬರೀ 25 ಜನಕ್ಕೆ ನೋಟಿಸು. ಯಾಕೆ ಸ್ವಾಮಿ, ಬೇರೆಯವ್ರು ಯಾರೋ ನಾವು ಅರ್ಜಿಗಳು ಹಾಕ್ಲಿಲ್ವಾ? ಬರೀ 25 ಜನ ಹಾಕಿರೋದು. ಅದರಿಂದ ಇವರು 25 ಜನ ಕರೆದವ್ರೆ. ಯಾವಾಗ? ಈ 28ನೇ ತಾರೀಕು ಕರೆದಿದ್ದಾರೆ. ಅದೇನು ಬ್ಯಾಚ್ ಬೈ ಬ್ಯಾಚ್ ಕರೀತಾರೆ. ನಾವೆಲ್ಲರೂ ಹೋಗ್ತೀವಿ, ಎಲ್ಲರೂ ಸೇರಿಸ್ಕೊಳ್ಳಲ್ಲ. ಇವರು ಇಷ್ಟು ಜನನ ಒಳಗಡೆ ಬಿಡ್ತಾರೆ. ಅವ್ರನ್ನ ಕೇಳ್ತಾರೆ ಏನು ಎತ್ತ ಅಂತ. ನಮ್ಮ ರೈತ ಬಾಂಧವರು ಅಲ್ಲಿ ನೋಟಿಸ್ ಇಸ್ಕೊಂಡು ಒಳಗಡೆ ಹೋಗ್ತಿರಲ್ಲ, ಅವ್ರು ಹೇಳಿ ಯಾವುದೇ ಕಾರಣಕ್ಕೂ ನಾವು ವಿಷ ಕುಡಿತೀವಿ ಹೊರತು ನಾವು ಭೂ ಸ್ವಾಧೀನಕ್ಕೆ ನಮ್ಮ ಜಾಗನ ನಾವು ಕೊಡಲ್ಲ ಅನ್ನೋ ಒಂದೇ ಮಂತ್ರ, ಇದನ್ನೇ ಹೇಳ್ಬೇಕಷ್ಟೇ. ಇನ್ನೇನೇ ಅವರು ಜಾಸ್ತಿ ಅದು ಇದು ಅಂತ ಫೋರ್ಸ್ ಮಾಡಿದ್ರ, ಬನ್ನಿ ಕರೀರಿ, ನಿಮ್ಮ ಬಟಾಲಿಯಂ ಯಾವ್ದಾವ್ದೋ ಏನೇನದೋ ಎಲ್ಲಾರು ಕರೀರಿ, ಎಲ್ಲಾರು ಬರ್ಲಿ, DCM ಬರ್ಲಿ, CM ಬರ್ಲಿ, MLE ಬರ್ಲಿ, ರೈತರ ಹತ್ರ ಬರ್ಲಿ, ಎದುರು ಬರ್ಲಿ, ರೈತರ ಹತ್ರ ನಿಂತ್ಕೊಳ್ಳಿ. ಇರ್ಲೇ ನಾವ್ ಹಿಂಗ್ ಮಾಡ್ತೀವಿ ಕಣ್ರಿ ಅಂತ ಹೇಳ್ರಿ, ಅವ್ರ ತಾಕತ್ತು ಹೇಳಿ. ರೇ, ಇಲ್ಲೊಂದು ಫಂಕ್ಷನ್ ಕಾರ್ಯಕ್ರಮ ನೋಡ್ರಿ, ಬರಲ್ಲ ರೇ MLA, ಬರಲ್ಲ. ಯಾಕೆ ಬರಲ್ಲ? ಜನ ರುಚಿಗೆದ್ದವ್ರೆ, ನಮ್ಗೆ 3 ಕಾಸಿಗೆ ಬೆಲೆ ಕೊಡಲ್ಲ ಅಲ್ಲಿ ಅನ್ನೋ ರೀತಿಲಿ ಅವರು ಬರ್ತಾ ಇಲ್ಲ. DK ಶಿವಕುಮಾರ್, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಹೇಳ್ತಾರೆ, ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ, ಏನೇ ಮಾಡಿದ್ರು ಒಳ್ಳೆ ರೈತರುಗಳಿಗೆ ನಾವು ಇದನ್ನ ಕೊಟ್ಬಿಟ್ಟು ರೈಟ್ ಕೊಟ್ಟು ನಾವು ಮಾಡೇ ಮಾಡ್ತೀವಿ ಅಂತಾರೆ. ಈಗ ಅವ್ರು ಗೆಲ್ಲುತ್ತೋ ನಮ್ಮ ರೈತರು ಬಣ ಗೆಲ್ಲುತ್ತೋ ನಾವು ನೋಡೋಣ, ಸೆಕೆಂಡ್ರಿ. ಈಗ ನಾವು 28ನೇ ತಾರೀಕು ನಮ್ಮ ರೈತ ಬಂದವರು ಹೋಯ್ತಾರೆ. ಅವ್ರಿಗೆ ಈಗ ನಮ್ಮ ಕಮಿಟಿಲಿ ನಾವು ಕೂತ್ ಮಾತಾಡ್ತೀವಿ. ಲಾಯರ್ನ ಮುಖಾಂತರ ನಾವು ಲಾಯರ್ ಹೋಗೋಣ, ನಾವು ಎಲ್ಲರೂ ಹೋಗೋಣ, ಹೋಗಿ ಏನಾಗುತ್ತೆ ನಾವು ಅಲ್ಲಿರೋಣ. ಅಲ್ಲಿ ಹೋಗ್ಲಿ, ಇವ್ರು ಏನ್ ಹೇಳ್ತಾರೆ ಹೇಳಿ, ನಾವು ಅಲ್ಲಿ ಇರ್ತೀವಿ. ಅಲ್ಲೇನಾದ್ರು ನಮ್ಮ ರೈತರುಗಳಿಗೆ ಬ್ರೈನ್ ವಾಶ್ ಮಾಡೋದೇ ಆಗ್ಲಿ, ಆಮಿಷ ಒಡ್ಡೋದೇ ಆಗ್ಲಿ ಏನಾದ್ರು ಮಾಡಿದ್ರೆ ನಾವು ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ ಅಲ್ಲೇನೆ. ಇದನ್ನ ಈ ನಿಮ್ಮ ಪ್ರೆಸ್ ಮುಖಾಂತರ ನಾವು ಹೇಳ್ತಾ ಇದೀವಿ. ಇವ್ರ ಆಟಗಳು ಮುಗೀತು, ಇನ್ಯಾವುದೇ ಕಾರಣಕ್ಕೂ ಆಟ ಗೀಟ ಮಾಡಕ್ ಬಿಡಲ್ಲ ನಾವು. ದಯಮಾಡಿ ನಿಮ್ಮ ಮೀಡಿಯಾ ಮುಖಾಂತರ ಹೇಳೋದಿಷ್ಟೇ, ರೈತರುಗಳನ್ನ ಒಕ್ಕಲೆಬ್ಬಿಸ್ಬೇಡಿ, ಅವ್ರನ್ನ ಬದುಕೋದಕ್ಕೆ ದಯಮಾಡಿ ಬಿಡಿ.